ಹಲೋ ಆತ್ಮೀಯರೇ, ಮೋಕ್ಷ ಮೀಡಿಯಾಕ್ಕೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಪುನರುಜ್ಜೀವನ ಕಾಲ ಯುರೋಪ್ ಖಂಡಕ್ಕೆ ಅನೇಕ ಹೊಸತುಗಳನ್ನು ಮತ್ತು ಬೆಳವಣಿಗೆಯನ್ನು ಒದಗಿಸಿಕೊಟ್ಟಿದೆ. ವಿಶೇಷವಾಗಿ ಇಂಗ್ಲೆಂಡ್ ಪುನರುಜ್ಜೀವನ ಕಾಲದ ಅನೇಕ ಲಾಭಗಳನ್ನು ಪಡೆದುಕೊಂಡಿದೆ. ಒಂದಾನೊಂದು ಕಾಲದಲ್ಲಿ ಇಂಗ್ಲೀಷ್ ಭಾಷೆ ಯಾರಿಗೂ ಗೊತ್ತಿರದ ಭಾಷೆಯಾಗಿತ್ತು. ಅದು ಜರ್ಮನ್ ಭಾಷೆಯಿಂದ ಉದ್ಭವಿಸಿರ್ತಕ್ಕಂಥ ಗುಡ್ಡಗಾಡು ಜನಾಂಗಗಳ ಒಂದು ಭಾಷೆಯಾಗಿ ಬೆಳವಣಿಗೆಯಾಯಿತು. ಕನ್ನಡ ಭಾಷೆ ಉನ್ನತ ಮಟ್ಟದಲ್ಲಿದ್ದಾಗ ಇಂಗ್ಲೀಷ್ ಭಾಷೆ ಒಂದು ಎಳೆಯ ಮಗುವಾಗಿತ್ತು. ಆದರೆ ಪುನರುಜ್ಜೀವನ ಕಾಲದ ನಂತರ 18, 19, 20ನೇ ಶತಮಾನದಲ್ಲಿ ಇಂಗ್ಲೀಷ್ ಭಾಷೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಪಸರಿಸಿತು. ಇಂಗ್ಲೀಷ್ ಭಾಷೆ ಮತ್ತು ಸಾಹಿತ್ಯ ಜಗತ್ತಿನ ತುಂಬೆಲ್ಲ ಪಸರಿಸಬೇಕಾದರೆ ಅದಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ವ್ಯಕ್ತಿಗಳು ಅಲ್ಲಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ನಾವು ಕೆಲವರನ್ನು ಮಾತ್ರ ಹೆಸರಿಸಬಹುದು. ಚಾಸರ್ ವಿಶ್ವವಿದ್ಯಾನಿಲಯದ ಬುದ್ಧಿವಂತರು, ವಿಶೇಷವಾಗಿ ಥಾಮಸ್ ಮಾರ್ಲೋ, ಶೇಕ್ಸ್ಪಿಯರ್ ಮತ್ತು ಫ್ರಾನ್ಸಿಸ್ ಬೇಕನ್. ಇವರು ಒಂದಿಲ್ಲೊಂದು ರೀತಿಯಾಗಿ ಇಂಗ್ಲೀಷ್ ಭಾಷೆಯ ಬೆಳವಣಿಗೆಗೆ ದುಡಿದಿದ್ದಾರೆ, ಜಗತ್ತಿನ ಮನಸ್ಸನ್ನು ಅಣಿಗೊಳಿಸಿದ್ದಾರೆ. ಚಾಸರ್ ಕಾವ್ಯದ ಮೂಲಕ, ವಿಶ್ವವಿದ್ಯಾನಿಲಯದ ಬುದ್ಧಿವಂತರು ನಾಟಕದ ಮೂಲಕ, ಶೇಕ್ಸ್ಪಿಯರ್ ಆ ನಾಟಕವನ್ನು ಉನ್ನತ ಮಟ್ಟಕ್ಕೇರಿಸುವ ಮೂಲಕ ಮತ್ತು ಫ್ರಾನ್ಸಿಸ್ ಬೇಕನ್ ಸಾಹಿತ್ಯಿಕ ಧಾರ್ಮಿಕ ಬರವಣಿಗೆಯ ಮೂಲಕ ಇಂಗ್ಲೀಷ್ ಭಾಷೆಯನ್ನು ಶ್ರೀಮಂತಗೊಳಿಸಿದರು. ವಿಶೇಷವಾಗಿ ಫ್ರಾನ್ಸಿಸ್ ಬೇಕನ್ನ ಬಗ್ಗೆ ನಾನು ಕೆಲವು ಮಾತುಗಳನ್ನು ಹೇಳಬೇಕಾಗಿದೆ. ಫ್ರಾನ್ಸಿಸ್ ಬೇಕನ್ ಒಬ್ಬ ತತ್ವಜ್ಞಾನಿ, ದೂರದೃಷ್ಟಿ ಇರತಕ್ಕಂಥ ರಾಜಕಾರಣಿ, ಒಬ್ಬ ಮುತ್ಸದ್ದಿ, ಮಾರ್ಗದರ್ಶಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಅವನೊಬ್ಬ ಪ್ರಚಂಡ ಪ್ರಬಂಧಕಾರ. ನಮಗಿವತ್ತು ಫ್ರಾನ್ಸಿಸ್ ಬೇಕನ್ನ ಹೆಸರು ನೆನಪಿನಲ್ಲಿರಬೇಕಾದರೆ ಅವನು ಪ್ರಬಂಧ ಕೃಷಿಯಲ್ಲಿ ಮಾಡಿರ್ತಕ್ಕಂಥ ಸಾಧನೆ ಭಾಳ ಮುಖ್ಯ ಆಗುತ್ತೆ. ಫ್ರಾನ್ಸಿಸ್ ಬೇಕನ್ ಒಂದು ಥರ ಫಿನಿಕ್ಸ್ನಂತೆ. ಅವನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಂಗ್ಲೆಂಡಿನಲ್ಲಿಯೇ. ಅವನ ಜನನ 1561 ಜನವರಿ 22ರಂದು, ಸಾವನ್ನಪ್ಪಿದ್ದು 1626 ಏಪ್ರಿಲ್ 9ರಂದು. ಅವನ ತಂದೆಯ ಹೆಸರು ಸರ್ ನಿಕೋಲಸ್ ಬೇಕನ್, ತಾಯಿ ಹೆಸರು ಲೇಡಿ ಆ್ಯನೆ ಬೇಕನ್. ಸಾಮಾನ್ಯವಾಗಿ
ಫ್ರಾನ್ಸಿಸ್ ಬೇಕನ್ನ ಕೃತಿಗಳನ್ನು 3 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಧಾರ್ಮಿಕ ಕೃತಿಗಳು, ಮತ್ತೊಂದು ಸಾಹಿತ್ಯಿಕ ಕೃತಿಗಳು, ಇನ್ನೊಂದು ವೈಜ್ಞಾನಿಕ ಮತ್ತು ಕಾನೂನಾತ್ಮಕ ಕೃತಿಗಳು. ಫ್ರಾನ್ಸಿಸ್ ಬೇಕನ್ ಒಬ್ಬ ನಿಷ್ಠಾವಂತ ಆಂಗ್ಲ ಕ್ರಿಶ್ಚಿಯನ್. ಫ್ರಾನ್ಸಿಸ್ ಬೇಕನ್ ಪ್ರಮುಖವಾಗಿ ಪ್ರಬಂಧಕಾರನಾಗಿ ಮಿಣಿಸ್ತಾನೆ. ಅವನು ವಿಶೇಷವಾದ ವ್ಯಕ್ತಿತ್ವ. ಅವನ ವ್ಯಕ್ತಿತ್ವ ಬರೀ ಸಾಹಿತ್ಯಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಅವನ ಒಡನಾಟ ಎಲಿಜಬೆತ್ ರಾಣಿ ಮತ್ತು ಜೇಮ್ಸ್ ಮೊದಲನೇ ರಾಜನ ಜೊತೆ ಚೆನ್ನಾಗಿತ್ತು. ಹೀಗಾಗಿ ಅವನು ಅರಮನೆಯ ಒಳ ಹೊರಗುಗಳನ್ನು ಕೂಡ ಚೆನ್ನಾಗಿ ಬಲ್ಲ. ಬರೀ ಇಂಗ್ಲೀಷ್ ಭಾಷೆಯಷ್ಟೇ ಅಲ್ಲ, ಅವನು ಲ್ಯಾಟಿನ್ ಭಾಷೆಯಲ್ಲಿ ಕೂಡ ಪಂಡಿತ. ಫ್ರೆಂಚ್ ಭಾಷೆ ಕೂಡ ಗೊತ್ತಿತ್ತು, ಗ್ರೀಕ್ ಕೂಡ ಗೊತ್ತಿತ್ತು. ಆದರೆ ಫ್ರೆಂಚ್ ಮತ್ತು ಲ್ಯಾಟಿನ್ ಭಾಷೆ ಅವನಿಗೆ ಆತ್ಮೀಯವಾದ ಭಾಷೆಗಳಾಗಿದ್ದವು. ಫ್ರಾನ್ಸಿಸ್ ಬೇಕನ್ ಮೊದಲನೇ ಪ್ರಬಂಧಕಾರನೇನಲ್ಲ. ಅದಕ್ಕಿಂತ ಮೊದಲು ಫ್ರಾನ್ಸ್ನಲ್ಲಿರ್ತಕ್ಕಂಥ ಮೋಂಟೇನ್ ಅಂತಕ್ಕಂಥ ವ್ಯಕ್ತಿ ಪ್ರಬಂಧಗಳನ್ನು ಹುಟ್ಟು ಹಾಕಿದ್ದ. ಆ ಪ್ರಬಂಧಗಳಲ್ಲಿ ಹೆಸರು ಮಾಡಿದ್ದ. ಫ್ರಾನ್ಸಿಸ್ ಬೇಕನ್ ಅದನ್ನೇ ಇಂಗ್ಲೀಷ್ ಸಾಹಿತ್ಯದಲ್ಲಿ ಮಾಡ್ತಾನೆ. ಅವನು 106 ಪ್ರಬಂಧಗಳನ್ನು ಬರೆದಿದ್ದಾನೆ. ಅವನು ಸಾಮಾನ್ಯವಾಗಿ ಈ ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ಪದ್ಧತಿ ಮತ್ತು ವಸ್ತುನಿಷ್ಠವಾದದ ಬಗ್ಗೆ ಒತ್ತು ಕೊಡುತ್ತಾನೆ. ಅವನ ಫಿಲಾಸಫಿಗೆ ಎಂಪೈರಿಸಿಸಮ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಜ್ಞಾನ ಬರಬೇಕಾದ್ರೆ ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತವೆ. ಆ ಇಂದ್ರಿಯಗಳ ಆಧಾರದ ಮೇಲೆ ಮನುಷ್ಯ ತನ್ನ ಜ್ಞಾನವನ್ನು ವೃದ್ಧಿಸಿಕೊಳ್ತಾನೆ, ತನ್ನ ಅರಿವನ್ನು ಹೆಚ್ಚಿಸಿಕೊಳ್ತಾನೆ. ಆದ ಕಾರಣ ಆ ಇಂದ್ರಿಯಗಳೇ ಜ್ಞಾನದ ಪ್ರಮುಖ ಆಕಾರಗಳು ಅಂತ ಹೇಳ್ತಾನೆ. ಒಂದು ಮಟ್ಟಕ್ಕೆ ಈ ಮಾತು ಸರಿ ಎನಿಸಿದರೆ ಅವನು ಮನಸ್ಸಿನ ಒಳ ಪ್ರೇರಣೆಗೆ ಅಷ್ಟು ಒತ್ತು ಕೊಡೋದಿಲ್ಲ. ಅವನೊಬ್ಬ ಧಾರ್ಮಿಕ ವ್ಯಕ್ತಿಯಾದರೂ ಕೂಡ ಅಂತಃಪ್ರೇರಣೆಯನ್ನು ಮೀರಿ ಮುಂದೆ ಹೋಗ್ತಾನೆ. ಫ್ರಾನ್ಸಿಸ್ ಬೇಕನ್ನ ತತ್ವ ಭಾರತಕ್ಕೆ ಹೊಸದೇನಲ್ಲ. ಫ್ರಾನ್ಸಿಸ್ ಬೇಕನ್ ಈ ವಾದವನ್ನು ಹುಟ್ಟುಹಾಕುವ ಮೊದಲೇ ಅನೇಕ ಭಾರತೀಯ ತತ್ವಜ್ಞಾನಿಗಳು ಆ ಕೆಲಸವನ್ನು ಮಾಡಿದರು. ಆದ ಕಾರಣ ಫ್ರಾನ್ಸಿಸ್ ಬೇಕನ್ ನಮಗೆ ಒಬ್ಬ ತತ್ವಜ್ಞಾನಿಯಾಗಿ ಮುಖ್ಯ ಆಗೋದಿಲ್ಲ, ಆದರೆ ಒಬ್ಬ ಪ್ರಬಂಧಕಾರನಾಗಿ, ಒಬ್ಬ ಮುತ್ಸದ್ದಿಯಾಗಿ ಭಾಳ ಮುಖ್ಯನಾಗ್ತಾನೆ. ಫ್ರಾನ್ಸಿಸ್ ಬೇಕನ್ 3 ಹಂತದಲ್ಲಿ ಪ್ರಬಂಧಗಳನ್ನು ಬರೀತಾನೆ. ಮೊದಲನೇ ಹಂತದಲ್ಲಿ 10 ಪ್ರಬಂಧಗಳನ್ನು ಹೊರಡಿಸ್ತಾನೆ. ಎರಡನೇ ಹಂತದಲ್ಲಿ 38 ಪ್ರಬಂಧಗಳನ್ನು ಬರೀತಾನೆ. ಮೂರನೇ ಹಂತದಲ್ಲಿ 58 ಪ್ರಬಂಧಗಳನ್ನು ಬರೀತಾನೆ. ಒಟ್ಟು 106 ಪ್ರಬಂಧಗಳು ಅವನು ಮಾಡಿರ್ತಕ್ಕಂಥ ಕೃಷಿ ಪ್ರಬಂಧಗಳು. ಈ 106 ಪ್ರಬಂಧಗಳಾದರೂ ಕೂಡ ಅವುಗಳನ್ನು ಮೀರಿಸ್ತಕ್ಕಂಥ ಪ್ರಬಂಧಗಳನ್ನು ಕೂಡ ನಾವು ಇಂದಿಗೂ ನೋಡುವುದು ಭಾಳ ಕಷ್ಟ ಸಾಧ್ಯವಾದ ಮಾತು ಅಂತ ಅನ್ನಿಸ್ತಾ ಇದೆ. ಅದರ ಜೊತೆ ಅವನ ಪ್ರಮುಖ ಕೃತಿ ನ್ಯೂವಮ್ ಆರ್ಗನಮ್ ಅಂತೇಳಿ
ಇನ್ನೊಂದು ನ್ಯೂ ಅಟ್ಲಾಂಟಿಸ್ ಅಂತೇಳಿ. ಇವುಗಳನ್ನು ಅವನು ಲ್ಯಾಟಿನ್ ಭಾಷೆಯಲ್ಲಿ ಬರೀತಾನೆ. ಅವನೆಷ್ಟೋ ಕೃತಿಗಳು ಫ್ರೆಂಚ್ ಭಾಷೆಗೆ, ಲ್ಯಾಟಿನ್ ಭಾಷೆಗೆ ಮತ್ತು ಇನ್ನಿತರ ಭಾಷೆಗಳಿಗೆ ಅನುವಾದವಾಗಿವೆ. ಅವನ ಎಷ್ಟೋ ಪ್ರಬಂಧಗಳನ್ನು ಕೂಡ ನಾವು ಕನ್ನಡದಲ್ಲಿ ಕಾಣ್ಬೋದು. ಫ್ರಾನ್ಸಿಸ್ ಬೇಕನ್ ತನ್ನ ಪ್ರಬಂಧದಲ್ಲಿ ಬರೆಯದೇ ಇರತಕ್ಕಂಥ ಸಂಗತಿಗಳೇ ಇಲ್ಲ. ಅತಿ ಕೆಳಗಿನ ಅಥವಾ ಕೀಳು ಮಟ್ಟದ ಸಂಗತಿಗಳಿಂದ ಅತಿ ಮೇಲ್ಮಟ್ಟದ ಸಂಗತಿಗಳವರೆಗೆ ಅವನು ತನ್ನ ಪ್ರಬಂಧವನ್ನು ಬರೆದಿದ್ದಾನೆ. ಆ ಪ್ರಬಂಧಗಳು ಒಂದು ತೆರನಾದ ವಿಶೇಷತೆಯನ್ನು ಒಳಗೊಂಡಿವೆ. ಸಾಮಾನ್ಯವಾಗಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಇಬ್ಬರು ಪ್ರಮುಖ ಪ್ರಬಂಧಗಾರರನ್ನು ಹೆಸರಿಸಬಹುದು. ಮೊದಲನೇದಾಗಿ ನಾನು ಮಾತನಾಡ್ತಕ್ಕಂತಹ ಫ್ರಾನ್ಸಿಸ್ ಬೇಕನ್ ಮತ್ತು ಎರಡನೆಯದಾಗಿ ಚಾರ್ಲಸ್ ಲ್ಯಾಂಬ್. ಚಾರ್ಲಸ್ ಲ್ಯಾಂಬನ ಪ್ರಬಂಧದ ರೀತಿ ನೀತಿಗಳೇ ಬೇರೆ, ಫ್ರಾನ್ಸಿಸ್ ಬೇಕನ್ನನ ರೀತಿ ನೀತಿಗಳೇ ಬೇರೆ. ಫ್ರಾನ್ಸಿಸ್ ಬೇಕನ್ನನ ಪ್ರಬಂಧಗಳು ವಸ್ತುನಿಷ್ಠವಾದರೆ ಚಾರ್ಲಸ್ ಲ್ಯಾಂಬನ ಪ್ರಬಂಧಗಳು ವ್ಯಕ್ತಿನಿಷ್ಠ ಪ್ರಬಂಧಗಳು. ಫ್ರಾನ್ಸಿಸ್ ಬೇಕನ್ನನ ಭಾಷೆಯ ಹಿಡಿತ ಭಾಳ ಅಗಾಧವಾದದ್ದು. ಆ ಭಾಷೆಯ ಹಿಡಿತ ಓದುಗರಲ್ಲಿ ಅಚ್ಚರಿಯನ್ನುಂಟು ಮಾಡ್ತಾಯಿದೆ. ಅವನು ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಉನ್ನತವಾದ ವಿಚಾರಗಳನ್ನು ಹೇಳ್ತಾನೆ. ಅವನ ವಾಕ್ಯಗಳು ಚಿಕ್ಕ, ಚೊಕ್ಕ, ಸ್ಫುಟ ಮತ್ತು ಪ್ರಬಲವಾಗಿರ್ತವೆ. ಅತಿ ಚಿಕ್ಕ ವಾಕ್ಯಗಳಲ್ಲಿ ಅವನು ಜಗತ್ತಿನ ದರ್ಶನವನ್ನು ಮಾಡತಕ್ಕಂಥ ಶಕ್ತಿ ಅವನ ಪ್ರಬಂಧಗಳಲ್ಲಿ ಪ್ರದರ್ಶಿಸ್ತಾನೆ. ಅವನು ಕೆಲವು ಸೂಕ್ತಿಗಳನ್ನು ನೋಡಿದರೆ ನಮಗೆ ಭಾಳ ವಂಡರ್ ಅನಿಸುತ್ತೆ. ಅವನು ತನ್ನ ಪ್ರಬಂಧದಲ್ಲಿ ಉಪಯೋಗಿಸಿರುವ ಭಾಷೆ ನೋಡಿದರೆ ನಮಗೆ ಅದು ಒಂದು ಥರ ಚಿಕ್ಕ ಜಗತ್ತು, ಮಿನಿ ಜಗತ್ತಾಗಿ ಪರಿಣಮಿಸ್ತಾ ಇದೆ. ಅವನು ತನ್ನ ಶಬ್ದಗಳಲ್ಲಿ ಇಡೀ ಜಗತ್ತಿನ ಆಗುವುಗಳನ್ನೇ ಹಿಡಿದಿಡ್ತಾನೆ. ಕೆಲವೊಂದು ವಾಕ್ಯಗಳನ್ನು ನಾವು ಉದಾಹರಣೆಗೆ ತೆಗೆದುಕೊಳ್ಬೋದು. ಅವನು ಹೇಳ್ತಾನೆ, ನಾಲೆಜ್ ಈಸ್ ಪವರ್, ಜ್ಞಾನವೇ ಶಕ್ತಿ ಅಂತ. ನಥಿಂಗ್ ಈಸ್ ಟೆರಿಬಲ್ ಎಕ್ಸೆಪ್ಟ್ ಫಿಯರ್ ಇಟ್ ಸೆಲ್ಫ್. ಜಗತ್ತಿನಲ್ಲಿ ಯಾವುದೇ ಉಗ್ರವಾದುದಿಲ್ಲಂತೆ. ಆ ಉಗ್ರವಾದ ಏನಾದರೆ ಅದು ಮನುಷ್ಯನಲ್ಲಿರ್ತಕ್ಕಂಥ ಭಯ ಮಾತ್ರ. ಆ ಭಯ ಮನುಷ್ಯನಿಗೆ ಏನೇನೋ ಹುಟ್ಟಾಕಿಬಿಡ್ತೈತೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವಿದನ್ನು ಕೊರೋನಾ ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೋದು ಅನಿಸುತ್ತೆ. ಆ ಕೊರೋನಾ ರೋಗಕ್ಕಿಂತ ಆ ಕೊರೋನಾ ರೋಗದ ಭಯದಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ಅನಿಸಿಬಿಡ್ತದೆ. ಅಂದರೆ ಆ ಮಟ್ಟಕ್ಕೆ ಜನರ ಮನಸ್ಸಿನಲ್ಲಿ ಭಯ ಕೆಲಸ ಮಾಡ್ತಾ ಇರ್ತದೆ. ಆಶೆಯ ಬಗ್ಗೆ ಕೂಡ ಹೇಳ್ತಾನೆ, ಮನುಷ್ಯ ಆಶೆಯನ್ನು ಬಿಡಬಾರ್ದು. ಆದರೆ ಆಶೆಗೆ ತನ್ನದೇ ಆದ ಇತಿಮಿತಿಗಳಿವೆ. ಅದೇನೆಂದರೆ, ಹೋಪ್ ಈಸ್ ಎ ಗುಡ್ ಬ್ರೇಕ್ಫಾಸ್ಟ್ ಬಟ್ ಇಟ್ ಈಸ್ ಎ ಬ್ಯಾಡ್ ಸಫರ್ ಅಂತೇಳಿ. ಆಶೆ ಒಂದು ಒಳ್ಳೆಯ ಲಘು ಉಪಹಾರ ಆಗಿರ್ಬೋದು, ಆದರೆ ಅದು ಒಂದು ಕೆಟ್ಟ ಊಟ ಅಂತ ಹೇಳ್ತಾನೆ. ಆಮೇಲೆ ಸೀಡಿನ ಬಗ್ಗೆ ಕೂಡ ಹೇಳ್ತಾನೆ, ರಿವೆಂಜ್ ಇಸ್ ಎ ಕೈಂಡ್ ಆಫ್ ವೈಲ್ಡ್ ಜಡ್ಜ್ಮೆಂಟ್ ಅಂತೇಳಿ. ಹೇಳ್ತಾನೆ ಅವನು, ರಿವೆಂಜ್ ಇಸ್ ಎ ಕೈಂಡ್ ಆಫ್ ವೈಲ್ಡ್ ಜಸ್ಟಿಸ್ ಅಂತೇಳಿ. ಅಂದರೆ ಈ ಸೇಡು ಒಂದು ತೆರನಾದ ಮೃಗೀಯ ನ್ಯಾಯ ಅಂತೇಳಿ. ಎಷ್ಟೋ ಸಲ ಮನುಷ್ಯ
ಸೇಡನ್ನು ತೀರಿಸಿಕೊಳ್ಳೋರ ಮೂಲಕ ತನ್ನ ಗುರಿಯತ್ವವನ್ನು ಕೂಡ ವ್ಯಕ್ತಪಡಿಸ್ತಾನೆ, ಪ್ರದರ್ಶಿಸ್ತಾನೆ. ಪುಸ್ತಕಗಳ ಬಗ್ಗೆ ಅವನು ಹೇಳಿರ್ತಕ್ಕಂಥ ಮಾತು ಇಂದಿಗೂ ಕೂಡ ಪ್ರಚಲಿತದಲ್ಲಿವೆ. ಅವನ ಎಸ್ಸೆ ಆಫ್ ಸ್ಟಡೀಸ್ನಲ್ಲಿ ಹೇಳ್ತಾನೆ, ಸಮ್ ಬುಕ್ಸ್ ಆರ್ ಟು ಬಿ ಟೇಸ್ಟೆಡ್, ಅದರ್ಸ್ ಟು ಬಿ ಸ್ವಾಲೋಡ್, ಸಮ್ ಫ್ಯೂ ಟು ಬಿ ಚ್ಯೂಡ್ ಆ್ಯಂಡ್ ಡೈಜೆಸ್ಟೆಡ್. ಅವನು ಹೇಳುವ ಪ್ರಕಾರ ಕೆಲವು ಪುಸ್ತಕಗಳನ್ನು ಓದುವ ಮೂಲಕ ನಾವು ಅವುಗಳನ್ನು ರುಚಿ ನೋಡಬೇಕು, ಕೆಲವುಗಳನ್ನು ಹಾಗೇ ನಿಂತ್ಕೊಳ್ಬೋದು, ಆದರೆ ಇನ್ನೂ ಕೆಲವುಗಳನ್ನು ಓದಿ ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಳ್ಬೇಕಾದ್ರೆ ಸಮಯ ಬೇಕಾಗುತ್ತೆ, ಜೀರ್ಣಿಸ್ಕೊಳ್ಳುವ ತಾಕತ್ತಿರಬೇಕಾಗುತ್ತೆ. ಇಂಥ ಸಣ್ಣ ಸಣ್ಣ ವಾಕ್ಯಗಳಲ್ಲಿ ಅಗಾಧವಾದ ಅರ್ಥವನ್ನು ವ್ಯಕ್ತಪಡಿಸ್ತಕ್ಕಂಥ ಸಾಮರ್ಥ್ಯ ಫ್ರಾನ್ಸಿಸ್ ಬೇಕನ್ನ ಪ್ರಬಂಧಗಳಲ್ಲಿದೆ ಅಂತ ಹೇಳ್ಬೋದು. ಪ್ರಬಂಧ ಪ್ರಕಾರ ಜಗತ್ತಿನಲ್ಲಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆಯಾಗಿರ್ತಕ್ಕಂಥ ಪ್ರಬಂಧ ಪ್ರಕಾರ. ಅದು ಬೇರೆ ಭಾಷೆಗಳಲ್ಲಿ ಒಂದು ಮಟ್ಟಕ್ಕೆ ಬೆಳವಣಿಗೆ ಆಗಿರ್ಬೋದು, ಆದರೆ ಕನ್ನಡ ಸಾಹಿತ್ಯದಲ್ಲಿ ಆ ಪ್ರಬಂಧದ ಬೆಳವಣಿಗೆ ಭಾಳ ಕಡಿಮೆಯೇ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯದಲ್ಲಿ ನಾವು ಕೆಲವಾರು ಪ್ರಬಂಧಕಾರರನ್ನು ಮಾತ್ರ ಹೆಸರಿಸ್ಬೋದು, ಅವರನ್ನು ಕೈ ಬೆರಳೆಣಿಕೆಯ ಮೇಲೆ ಎಣಿಸ್ಬೋದು. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಪ್ರಬಂಧದ ಬೆಳವಣಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾಗಿದೆ. ಆ ಬೆಳವಣಿಗೆ ಹೆಚ್ಚಿನ ರೀತಿಯಲ್ಲಿ ಆಗಬೇಕಾದ್ರೆ ನಮಗೆ ಒಂದಿಲ್ಲ ಒಂದು ರೀತಿಯಾಗಿ ಫ್ರಾನ್ಸಿಸ್ ಬೇಕನ್ ನಿದರ್ಶನವಾಗ್ತಾನೆ. ಅವನ ಪ್ರಬಂಧಗಳನ್ನು ಅಭ್ಯಾಸ ಮಾಡಿ ನಮ್ಮದೇ ಆದ ಭಾಷೆಯಲ್ಲಿ ನಮ್ಮತನದಿಂದ ನಮ್ಮದೇ ಆದ ಭಾವನೆಗಳು, ವಿಚಾರಗಳ ಮೂಲಕ ಆ ಪ್ರಬಂಧವನ್ನು ಮಂಡಿಸಿದರೆ, ಪ್ರಬಂಧದಲ್ಲಿ ಕೃಷಿ ಮಾಡಿದರೆ ಡೆಫಿನೆಟ್ ಆಗಿ ಆ ಪ್ರಬಂಧಗಳು ಒಂದು ಮಾದರಿಯ ಪ್ರಬಂಧಗಳಾಗ್ತವೆ. ಇಷ್ಟೆಲ್ಲ ವ್ಯಕ್ತಿತ್ವಗಳಿರ್ತಕ್ಕಂಥ ಫ್ರಾನ್ಸಿಸ್ ಬೇಕನ್ನ ಮೇಲೆ ಅನೇಕ ಆರೋಪಗಳಿವೆ, ಅಪವಾದಗಳಿವೆ. ಕೆಲವು ಅಪವಾದಗಳು ಅವನಿಗೆ ರಾಜಕಾರಣದ ನಂಟಿರುವುದರಿಂದ ಬಂದಿರತಕ್ಕಂಥವು. ಅಷ್ಟೇ ಅಲ್ಲ, ಶ್ರೀಮಂತನಾಗಿರ್ತಕ್ಕಂಥವನು ಒಂದು ಕಾಲದಲ್ಲಿ ದಿವಾಳಿ ಕೂಡ ಆಗ್ತಾನೆ. ಆ ದಿವಾಳಿಯಾದಾಗ ಅವನು ಎದುರಿಸಿರ್ತಕ್ಕಂಥ ಕಷ್ಟ ನಷ್ಟಗಳು ಸ್ವಲ್ಪಲ್ಲ. ಆದರೆ ಅವುಗಳನ್ನೆಲ್ಲ ಮೀರಿ ಫ್ರಾನ್ಸಿಸ್ ಬೇಕನ್ ಮತ್ತೆ ಎದ್ದು ಬರ್ತಾನೆ, ಸಾಹಿತ್ಯ ಕೃಷಿಯಲ್ಲಿ ತೊಡಗ್ತಾನೆ. ಆದ ಕಾರಣ ಕೆಲವು ಸಲ ಅನಿಸಿಬಿಡ್ತದೆ, ಈ ಫ್ರಾನ್ಸಿಸ್ ಬೇಕನ್ನಂಥ ವ್ಯಕ್ತಿಗಳು ಯಾವಾಗಲೂ ಒಂದು ಥರ ಫೀನಿಕ್ಸ್ ಪಕ್ಷಿಗಳಿದ್ದಾಗಿ ಅವು ಬೂದಿಯಿಂದನೂ ಕೂಡ ಎದ್ದು ಬರ್ತವೆ. ಅಂಥ ಒಂದು ಸಾಮರ್ಥ್ಯ, ಅಂಥ ಒಂದು ವ್ಯಕ್ತಿತ್ವವನ್ನು ನಾವು ಫ್ರಾನ್ಸಿಸ್ ಬೇಕನ್ನಲ್ಲಿ ಕಂಡುಕೊಳ್ಳಬಹುದು. ದಟ್ ಈಸ್ ವಾಟ್ ವಿ ಕ್ಯಾನ್ ಸಿ ಇನ್ ದ ಪರ್ಸನಾಲಿಟಿ ಆಫ್ ಫ್ರಾನ್ಸಿಸ್ ಬೇಕನ್. Of course, he has his own individuality. He has not given up his individual things, but at the same time, he has accumulated all the things which affect the behaviors of a person in particular and world in general. ಇವೆಲ್ಲವುಗಳನ್ನು ನೋಡಿಬಿಟ್ರೆ ನಾವು ಅಷ್ಟು ಸುಲಭವಾಗಿ ಫ್ರಾನ್ಸಿಸ್ ಬೇಕನ್ನನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಎಲ್ಲ ಪ್ರಬಂಧ ಕೃಷಿಯಿಂದ, ಅವನ ಇನ್ನಿತರ ಧಾರ್ಮಿಕ ಮತ್ತು ಕಾನೂನಾತ್ಮಕ ಬರವಣಿಗೆಗಳಿಂದ ಫ್ರಾನ್ಸಿಸ್ ಬೇಕನ್ ಇಂಗ್ಲೀಷ್ ಭಾಷೆಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತಾನೆ. ಅಷ್ಟೇ ಅಲ್ಲ, ಇಂಗ್ಲೀಷ್ ಭಾಷಾ ಸಾಹಿತ್ಯಕ್ಕೆ ಒಂದು ಮೆರುಗು ಕೊಡ್ತಾನೆ. ಅವನ ಪ್ರಸಿದ್ಧಿ ಎಲ್ಲಿ ಮಟ್ಟಿದಂತಂದರೆ, ಶೇಕ್ಸ್ಪಿಯರ್ ಮತ್ತು ಫ್ರಾನ್ಸಿಸ್ ಬೇಕನ್ ಇಬ್ಬರೂ ಸಮಕಾಲೀನರು. ಕೆಲವರು ಅನುಮಾನ ಪಡ್ತಾರೆ, ಶೇಕ್ಸ್ಪಿಯರ್ ಅಂತಕ್ಕಂಥ ನಾಟಕಕಾರನೇ ಇಲ್ಲ, ಅದು ಒಂದು ಸುಮ್ಮನೆ
ಒಂದು ಕಾಲ್ಪನಿಕ ವ್ಯಕ್ತಿ. ಆದರೆ ಶೇಕ್ಸ್ಪಿಯರ್ನ ಹೆಸರಿನಲ್ಲಿ ಫ್ರಾನ್ಸಿಸ್ ಬೇಕನ್ ನಾಟಕಗಳನ್ನು ಬರೆದಿದ್ದಾನೆ ಅನ್ನುವುದನ್ನು ಕೂಡ ಹೇಳ್ತಾರೆ. ಆದರೆ ಅದನ್ನು ಯಾರೂ ಒಪ್ಪಿಕೊಂಡಿಲ್ಲ. ಆದರೆ ಆ ಒಂದು ಅನುಮಾನ ಕೂಡ ಕೆಲವರನ್ನು ಕಾಡ್ತಾ ಇದೆ. ಅಂದರೆ ಶೇಕ್ಸ್ಪಿಯರ್ನ ಹೆಸರಿನಲ್ಲಿ ಫ್ರಾನ್ಸಿಸ್ ಬೇಕನ್ ನಾಟಕಗಳನ್ನು ಬರೀಬೇಕಾದರೆ ಅವನ ವ್ಯಕ್ತಿತ್ವವನ್ನು ನಾವು ಕಲ್ಪನೆ ಮಾಡಿಕೊಳ್ಳಬಹುದಿಲ್ಲ. ಅಂಥ ವ್ಯಕ್ತಿತ್ವ ನೋಡ್ತಕ್ಕಂಥ ಪ್ರಬಂಧಕಾರ ನನ್ನ ಇನ್ನೊಬ್ಬರಿಗೆ ಹೋಲಿಸೋದು ಭಾಳ ಕಷ್ಟ ಆಗುತ್ತದೆ. ಫ್ರಾನ್ಸಿಸ್ ಬೇಕನ್ನನೇ ಉದಾಹರಣೆ ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.